ನನ್ನೆಲ್ಲ ಪ್ರೀತಿಯ ಶರಣ ಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳು ವಿತ್ ಮುಗುಳುನಗೆ ಚಾನಲ್ ಕಡೆಯಿಂದ ಶರಣಾರ್ಥಿಗಳು. ಇಂದಿನ ವಿಡಿಯೋದಲ್ಲಿ ನಿಜ ಸುಖಿ ಶರಣ ಅಡಪದ ಅಪ್ಪಣ್ಣನವರ ಒಂದು ಕಿರು ಪರಿಚಯ ಮತ್ತೆ ಅವರ ವಚನಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಒಂದು ಲೈಕು, ಒಂದು ನಿಮ್ಮ ಅನಿಸಿಕೆ ಮೂಲಕ ಕಮೆಂಟನ್ನು ನಮಗೆ ತಿಳಿಸಿದ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ, ಮತ್ತು ನಿಮ್ಮ ಕಡೆಯಿಂದ ನಮಗೊಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನಿಜಸುಖಿ ಹಡಪದ ಅಪ್ಪಣ್ಣನವರು 12ನೇ ಶತಮಾನದ ಮೌಢ್ಯತೆಯ ಕಾರ್ಮೋಡದಿಂದ ಸುರಿದ ಸುಜ್ಞಾನಯುಗ, ಭಕ್ತಿಯುಗ, ವೈಚಾರಿಕತೆಯ ಯುಗ, ಸಮಾನತೆ ಸೌಹಾರ್ದತೆಯ ಕಂಡ ಯುಗ, ಅದುವೇ ಬಸವ ಮಹಾಯುಗ. ಈ ಬಸವ ಯುಗದ ಉತ್ಸಾಹಿ ಶರಣರೇ ಹಡಪದ ಅಪ್ಪಣ್ಣನವರು. ಅಪ್ಪಣ್ಣನವರ ಜನ್ಮಸ್ಥಳವೂ ಕೂಡ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುಸಬಿನಾಳ ಗ್ರಾಮದಲ್ಲಿ ಜನಿಸಿದ್ದಾರೆ ಎಂಬ ಪ್ರತೀತಿ ಇದೆ. ಇದು ಬಸವಣ್ಣನವರ ಜನ್ಮಸ್ಥಳವಾದ ಇಂಗಳೇಶ್ವರದಿಂದ 6 ಕಿಲೋಮೀಟರ್ ದೂರದಲ್ಲಿದೆ. ಹೀಗಿರುವಾಗ ಹಡಪದ ಅಪ್ಪಣ್ಣ ಎಂದೇ ಪ್ರಖ್ಯಾತರಾದ ಶರಣರ ಕಾಯಕವಾದ ಹಡಪ ಪದಕ್ಕೆ 2 ಅರ್ಥವಿದೆ. ಹಡಪ ಎಂದರೆ ಡಬ್ಬೆ, ವೀಳ್ಯಾದ ಡಬ್ಬೆ ಹಾಗೂ ಕ್ಷೌರ ಸಾಮಗ್ರಿಯ ಡಬ್ಬೆ, ಎರಡಕ್ಕೂ ಹಡಪದ ಎಂಬ ಹೆಸರಿದೆ. ಹೀಗಿರುವಾಗ ಅಪ್ಪಣ್ಣನವರು ಅಪಾರ ಭಕ್ತಿ ಜ್ಞಾನವುಳ್ಳವರಾಗಿದ್ದರು, ಕಾಯಕ ಜೀವಿಗಳಾಗಿದ್ದರು, ಕ್ಷೌರ ವೃತ್ತಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ಶರಣರು ತನು ಮನ ಧನವೆಂಬ ತ್ರಿಕರಣ ಶುದ್ಧವಾಗಿ ಮಾಡುವುದೇ ಕಾಯಕವಾಗಿದೆ. ಕಾಯಕನಿಷ್ಠರಾದ ಶರಣ ಹಡಪದ ಅಪ್ಪಣ್ಣನವರು ಲಿಂಗಮ್ಮ ಎಂಬ ಕನ್ಯೆಯನ್ನು ನೋಡಿ ವಿವಾಹ ಆದರು. ಶರಣೆ ಲಿಂಗಮ್ಮನವರು ಕೂಡ ಅಪಾರ ಜ್ಞಾನವನ್ನು ಹೊಂದಿದವರಾಗಿದ್ದರು. ಆಗಿನ ಕಾಲದ ಜಾತಿ ವ್ಯವಸ್ಥೆಯಲ್ಲೂ ಬೌದ್ಧಿಕವಾಗಿ ಹಿಂದುಳಿದವರಾಗಿದ್ದು, ಮಾನಸಿಕವಾಗಿ ಅತ್ಯಂತ ಸದೃಢ ಮನಸ್ಸಿನವರಾಗಿ ಮೇರು ಜ್ಞಾನವನ್ನು ಹೊಂದಿದ್ದ ಶರಣ ದಂಪತಿಗಳು. ಕನಿಷ್ಠದಲ್ಲಿ ಹುಟ್ಟಿದೆ, ಉತ್ತಮರಲ್ಲಿ ಬೆಳೆದೆ, ಸತ್ಯ ಶರಣರ ಪಾದವಿಡಿದೆ, ಆ ಶರಣರ ಪಾದವಿಡಿದು ಗುರುವ ಕಂಡೆ, ಲಿಂಗವ ಕಂಡೆ, ಜಂಗಮವ ಕಂಡೆ, ಪಾದೋದಕವ ಕಂಡೆ, ಪ್ರಸಾದವ ಕಂಡೆ, ಇಂತಿಯವರನ್ನ ಕಂಡೆ, ಕಂಗಳ ಮುಂದಣ ಕತ್ತಲೆಯ ಅರಿದೊಡೆ, ಮಂಗಳವಾದ ಮಹಾ ಬೆಳಗಿನೊಳಗೊಳಲಾಡಿ ಸುಖಿಯಾದಿನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂದು ಹೇಳುವ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಶರಣೆ ಲಿಂಗಮ್ಮನವರು. ಅಪ್ಪ ಬಸವಣ್ಣನವರ ಬಗ್ಗೆ ತಿಳಿದ ಕೂಡಲೇ ದಂಪತಿಗಳಿಬ್ಬರು ಸಂಗಮಕ್ಕೆ ಬಂದು ಬಸವಣ್ಣನವರನ್ನು ಕಂಡರು. ಅಲ್ಲೇ ಕೆಲ ಕಾಲ ನೆಲೆಸಿದರು. ನಂತರ ಅಣ್ಣ ಬಸವಣ್ಣರೊಡನೆ ಕಲ್ಯಾಣಕ್ಕೆ ಬಂದರು. ಅಣ್ಣನ ಮೇಲೆ ಅಪಾರವಾದ ಗೌರವ ಮತ್ತು ಭಕ್ತಿಯುಳ್ಳವರಾಗಿದ್ದರು. ಶರಣ ಅಪ್ಪಣ್ಣ ಮತ್ತು ಶರಣೆ ಲಿಂಗಮ್ಮನವರು ತಮ್ಮ ಒಂದು ವಚನದಲ್ಲಿ ಅವರ ಭಕ್ತಿಯನ್ನು ಹೀಗೆ ಪ್ರಸ್ತುತಪಡಿಸುತ್ತಾರೆ. ಅಯ್ಯ ಎನಗೆ ಬಸವಪ್ರಿಯನೆಂದರೂ ನೀನೇ, ಕೂಡಲ ಚನ್ನ ಬಸವಣ್ಣನೆಂದರೂ ನೀನೇ, ಗುರುವೆಂದರೂ ನೀನೇ, ಲಿಂಗವೆಂದರೂ ನೀನೇ, ಜಂಗಮವೆಂದರೂ ನೀನೇ, ಪ್ರಸಾದವೆಂದರೂ ನೀನೇ. ಅದೇನು ಕಾರಣವೇನೆಂದರೆ ನೀ ಮಾಡಲಾಗಿ ಅವೆಲ್ಲವೂ ನಾಮರೂಪಿಗೆ ಬಂದವು. ಆದ ಕಾರಣ ನಾನೆಂದರೆ ಅಂಗ, ನೀನೆಂದರೆ ಪ್ರಾಣ, ಈ ಉಭಯವನ್ನು ನೀವೇ ಅರುಹಿದರಾಗಿ ಇನ್ನು ಭಿನ್ನವಿಟ್ಟು ನೋಡಿದೊಡನಾದರೆ ಚನ್ನ ಮಲ್ಲೇಶ್ವರ ನೀವೇ ಬಲ್ಲಿರಿ ಎಂಬ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣನಲ್ಲಿ ಏಕವಾದ ಕಾರಣ ನನಗೆ ಭಯವಿಲ್ಲ, ಬಂಧನವಿಲ್ಲ, ಅದಕ್ಕೆ ನೀವೇ ಸಾಕ್ಷಿ. ಬಸವಣ್ಣನೇ ಗುರುವಾದರು, ಲಿಂಗವಾದರು, ಜಂಗಮವಾದರು, ಪ್ರಸಾದವಾದರು. ಇದೇನು ಕಾರಣವೆಂದರೆ ನಾನು ದೇಹವಾದರೆ ಬಸವಣ್ಣನೇ ಪ್ರಾಣವಾದರು ಎಂದು ಬಸವಪ್ರಿಯರಾದರು ಅಪ್ಪಣ್ಣನವರು. ಹೀಗಿರುವಾಗ ಹಡಪದರ ಮುಖ ನೋಡಿದರೆ ಅಪಶಕುನ ಎಂದು ಬೊಬ್ಬಿಡುತ್ತಿದ್ದ ಮೇಲ್ಜಾತಿಯವರು ಮೌಢ್ಯತೆಯನ್ನು ಧಿಕ್ಕರಿಸಿ ಅಣ್ಣ ಬಸವಣ್ಣನವರೇ ಹಡಪದ ಅಪ್ಪಣ್ಣನವರನ್ನು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ ನೇಮಿಸಿಕೊಂಡರು. ನಂತರ ಜನರ ಮೂಢನಂಬಿಕೆಯನ್ನು ಹೋಗಲಾಡಿಸಲೆಂದೇ ತಮ್ಮನ್ನು ಭೇಟಿಯಾಗಲು ಬರುವ ಯಾರೇ ಆಗಲಿ ಅವರು ಮೊದಲು ಹಡಪದ ಅಪ್ಪಣ್ಣನವರನ್ನು ಭೇಟಿಯಾಗಿಯೇ ಬರಬೇಕೆಂಬ ನಿಯಮ ಮಾಡಿದರು. ಅದರಂತೆಯೇ ಎಲ್ಲರೂ ಅಪ್ಪಣ್ಣನವರನ್ನು ಭೇಟಿಯಾಗಿ ಬರುತ್ತಿದ್ದರು. ಜಾತೀಯತೆ, ಮೂಢನಂಬಿಕೆ ರಹಿತ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವಲ್ಲಿ ಹಡಪದ ಅಪ್ಪಣ್ಣನವರು ಸದಾ ಬಸವಣ್ಣನವರ ಬಲಗೈ ಬಂಟರಾಗಿರುತ್ತಿದ್ದರು. ಹೀಗಿರುವಾಗ
ಅಲ್ಲಮ್ಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಮಹಾಮನೆಗೆ ಆಗಮಿಸುತ್ತಿರುವುದನ್ನು ಗಮನಿಸಿದ ಅಪ್ಪಣ್ಣನವರು ಇಷ್ಟಲಿಂಗ ಪೂಜೆಯಲ್ಲಿ ಮಗ್ನರಾದ ಬಸವಣ್ಣನವರನ್ನು ಜಾಗೃತಗೊಳಿಸುತ್ತಾರೆ. ಹೀಗೆ ಅಣ್ಣನವರಿಗೆ ನಿಕಟವರ್ತಿಯಾದ ಶರಣರು ಪ್ರಪ್ರಥಮ ಸಂಸ್ಥಾನದ ಅನುಭವ ಮಂಟಪದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ತಮ್ಮ ಅಪಾರವಾದ ಜ್ಞಾನದಿಂದ ಶರಣರ ಮುನ್ನಡೆಗೊಳಿಸುತ್ತಿದ್ದರು. ಅಣ್ಣನವರ ದಿವ್ಯ ಸಾನ್ನಿಧ್ಯದಲ್ಲಿ ಇರುತ್ತಿದ್ದ ಅಪ್ಪಣ್ಣನವರು ಎಲ್ಲ ಶರಣರ ಮೆಚ್ಚುಗೆಗೆ ಪಾತ್ರರಾಗಿ ನಿಜಸುಖಿ ಅಪ್ಪಣ್ಣ ಎಂಬ ಬಿರುದನ್ನು ಪಡೆದರು. ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ ಲಿಂಗಮ್ಮನವರು ಕೂಡ ಮಹಾಜ್ಞಾನಿಯಾಗಿದ್ದರು. ಇವರು ನಿಜಮುಕ್ತ ಲಿಂಗಮ್ಮನವರು ಎಂದೇ ಪ್ರಖ್ಯಾತಿ ಪಡೆದರು. ಅದನ್ನು ತಮ್ಮ ವಚನದ ಮೂಲಕ ತಿಳಿಯಪಡಿಸುತ್ತಾರೆ. ಬಸವೇಶ್ವರ, ಚನ್ನಬಸವೇಶ್ವರ, ಮಡಿವಾಳಯ್ಯ, ಅಲ್ಲಮ್ಮ ಪ್ರಭು, ಚನ್ನಮಲ್ಲೇಶ್ವರ, ಹಡಪದ ಅಪ್ಪಣ್ಣ ತಮ್ಮೆಲ್ಲರ ತೊತ್ತಿನ ಪಡಿದೊತ್ತಿನ ಮಗಳೆಂದು ಹೊತ್ತಿಗೆ ಎಚ್ಚರವ ಪಾಲಿಸಿ ರಕ್ಷಣೆಯ ಮಾಡಿದ ಕಾರಣದಿಂದ ತಮ್ಮೆಲ್ಲರ ಶ್ರೀಪಾದದಲ್ಲಿಯೇ ನಿಜಮುಕ್ತಳಾದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎಂದು ಬಸವಾದಿ ಶರಣರ ಮನೆಯ ಮಗಳಾಗಿ ನಾನು ನಿಜಮುಕ್ತಳಾದೆನು ಎನ್ನುತ್ತಾರೆ ಶರಣೆ ಲಿಂಗಮ್ಮನವರು. ಹೀಗೆ ಶರಣ ಸತಿಪತಿಗಳಿಬ್ಬರು ಹಿತವಾಗಿ ಬದುಕಿ ಶ್ರೇಷ್ಠವಾದ ಮೌಲ್ಯಗಳನ್ನು ತಿಳಿಸುತ್ತಾರೆ. ಶರಣ ಹಡಪದ ಅಪ್ಪಣ್ಣನವರ ನಾಮಾಂಕಿತ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ. ಇವರ ಲಭ್ಯವಿರುವ ವಚನಗಳ ಸಂಖ್ಯೆ ಕೇವಲ 251 ಮಾತ್ರ. ಇನ್ನು ಶರಣ ಲಿಂಗಮ್ಮನವರ ನಾಮಾಂಕಿತ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣನವರು. ಇವರು 114 ವಚನಗಳು ಮಾತ್ರ ಲಭ್ಯವಿದೆ. ಬಸವಣ್ಣನವರಿಗೆ ಅಪ್ಪಣ್ಣನವರು ಆಪ್ತ ಕಾರ್ಯದರ್ಶಿ ಮಾತ್ರವಲ್ಲ, ತಮ್ಮ ಜೀವನದ ಒಡನಾಡಿಯಾಗಿದ್ದರು. ಪ್ರತಿ ಕ್ಷಣದಲ್ಲಿ ಬಸವಣ್ಣನವರಿಗೆ ಪ್ರತಿಯೊಂದು ಮಾಹಿತಿಯನ್ನು ಮೊದಲು ತಿಳಿಸುತ್ತಿದ್ದರು. ಕಲ್ಯಾಣಕ್ಕೆ ಬರುವ ಶರಣ ಸಮೂಹಕ್ಕೆ ತಾಂಬೂಲ ಕೊಟ್ಟು ಸ್ವಾಗತಿಸುತ್ತಿದ್ದರು. ಕ್ಷಣವಾದರೂ ಬಸವಣ್ಣನವರನ್ನು ಬಿಡಲಾರದ ಜೀವ ಅಪ್ಪಣ್ಣನವರದ್ದು. ಕಲ್ಯಾಣ ಕ್ರಾಂತಿಯ ಕೊನೆಯ ದಿನಗಳಲ್ಲಿ ಇದು ಸಾಬೀತಾಗಿದೆ. ಕಲ್ಯಾಣಕ್ಕೆ ಬರುವ ಶರಣರ ಸಮೂಹಕ್ಕೆ ತಾಂಬೂಲ ಕೊಟ್ಟು ಸ್ವಾಗತಿಸುತ್ತಿದ್ದರು. ಕ್ಷಣವಾದರೂ ಬಸವಣ್ಣನವರನ್ನು ಬಿಟ್ಟಿರಲಾರದ ಜೀವ ಅಪ್ಪಣ್ಣನವರದ್ದು. ಕಲ್ಯಾಣ ಕ್ರಾಂತಿಯ ಕೊನೆಯ ದಿನಗಳಲ್ಲಿ ಇದು ಸಾಬೀತಾಗಿದೆ. ಅರಳಯ್ಯನವರ ಮಗ ಶೀಲವಂತ ಮತ್ತು ಮಧುವರಸರ ಮಗಳು ಲಾವಣ್ಯರ ವಿವಾಹ ಮಾಡಿದ ನಂತರವೂ ಕಲ್ಯಾಣ ಕೆಂಡದುಂಡೆಯಾಗಿತ್ತು. ಶರಣರಾದ ಹರಳಯ್ಯ, ಶೀಲವಂತ, ಮಧುವರಸರಿಗೆ ಎಳೆಹೊಟ್ಟೆ ಶಿಕ್ಷೆಯಾಗಿತ್ತು. ಅಪ್ಪ ಬಸವಣ್ಣನವರಿಗೆ ಗಡೀಪಾರು ಶಿಕ್ಷೆಯಾಗಿತ್ತು. ಕಂಡಲ್ಲಿ ಶರಣರ ಹತ್ಯೆಯಾಯಿತು. ಸಿಕ್ಕಲ್ಲಿ ಶರಣರ ರುಂಡ ಕಡಿಯುವ ಆದೇಶ ಕೊಂಡೆ ಮಂಚಣ್ಣ ಕೊಟ್ಟಾಯಿತು. ಶರಣರ ಮೇಲೆ ರಣಭೀಕರ ಹಲ್ಲೆಗೊಳಗಾದವು. ಕಂಡಲ್ಲಿ ವಚನ ಸಾಹಿತ್ಯವನ್ನು ಸುಟ್ಟರು. ಆದರೂ ಪಟ್ಟು ಬಿಡದ ಶರಣರು ತಲೆಯ ಮೇಲೆ ವಚನದ ಕಟ್ಟುಗಳನ್ನು ಇಟ್ಟುಕೊಂಡು ಕಲ್ಯಾಣ ತೊರೆದು ಪ್ರಾಣ ಬಿಟ್ಟೇವು, ವಚನಗಳನ್ನು ಸುಡಲು ಬಿಡುವುದಿಲ್ಲ ಎಂಬ ದಿಟ್ಟ ನಿಲುವಿನಿಂದ ಒಬ್ಬೊಬ್ಬರು ಒಂದೊಂದು ಕಡೆ ಹೋದರು. ಅಲ್ಲಮರು, ಅಕ್ಕಮಹಾದೇವಿಯವರು ಶ್ರೀಶೈಲ ಕದನಕ್ಕೆ ತೆರಳಿದರು. ಸಿದ್ದರಾಮರು ಮತ್ತು ಹುರಿಲಿಂಗ ಪೆದ್ದಿಗಳು ಸೊಲ್ಲಾಪುರದ ಹಾದಿ ಹಿಡಿದರು. ಚನ್ನಬಸವಣ್ಣನವರ ಜೊತೆ ಅಸಂಖ್ಯಾತರು ಉಳವಿ ಮಾರ್ಗವಿಡಿದರು. ಆದರೆ ಹಡಪನ ಅಪ್ಪಣ್ಣನವರು ಬಸವಣ್ಣನವರಿಗೆ ವಿಷಯ ತಿಳಿಸಲು ಸಂಗಮಕ್ಕೆ ತೆರಳಿದರು. ಸಂಗಮದಲ್ಲಿ ತಂಗಿದ್ದ ಬಸವಣ್ಣನವರು ಭೇಟಿಯಾದ ನಂತರ ಬಸವಣ್ಣನವರು ತಂಗಡಿಯಲ್ಲಿದ್ದ ನೀಲಾಂಬಿಕೆಯವರನ್ನು ಕರೆತನ್ನಿ ಎಂದು ಹಡಪದ ಅಪ್ಪಣ್ಣನವರನ್ನು ಕಳಿಸುತ್ತಾರೆ. ಅಪ್ಪಣ್ಣನವರು ತಂಗಡಿಗೆ ತಲುಪುವಷ್ಟರಲ್ಲಿ ಕೂಡಲ ಸಂಗಮದಲ್ಲಿ ಅತಿ ಘೋರವಾದ ಘಟನೆ ನಡೆದೇ ಹೋಗಿತ್ತು. ವಿಶ್ವಕ್ಕೆ ಮಾನವೀಯತೆಯ ಸಾರವನ್ನು ತಿಳಿಸಿದ ಅಹಿಂಸಾವಾದಿ ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ಕೂಡಲ ಸಂಗಮದ ಸಮೀಪ ಹತ್ಯೆ ಮಾಡಲಾಗಿತ್ತು. ತಂಗಡಗಿ ತಲುಪಿದ ಅಪ್ಪಣ್ಣನವರು ನೀಲಮ್ಮನವರಿಗೆ ವಿಷಯ ತಿಳಿಸುತ್ತಾರೆ. ಅಷ್ಟರಲ್ಲಿ ಬಸವಣ್ಣನವರು ಲಿಂಗೈಕ್ಯರಾದ ಸುದ್ದಿ ತಿಳಿದ ನೀಲಮ್ಮನವರು ತಂಗಡಿಯಲ್ಲೇ ಅಲ್ಲಿದ್ದ ಸಂಗಯ್ಯ ಇಲ್ಲಿಲ್ಲವೇ ಎಂದು ಹೇಳುತ್ತಾರೆ. ಅಲ್ಲೇ ಅಪ್ಪ ಬಸವಣ್ಣನವರ ಧರ್ಮಪತ್ನಿ ನೀಲಮ್ಮ ತಾಯಿಯವರು ಮತ್ತು ಹಡಪದ ಅಪ್ಪಣ್ಣನವರು ಕರಸ್ಥಲದ ಲಿಂಗದ ಮಧ್ಯದಲ್ಲಿ ಅಣ್ಣ ಬಸವಣ್ಣರನ್ನು ಕಂಡು ಅಲ್ಲೇ ತಂಗಡಿಗೆಯಲ್ಲೇ ಲಿಂಗೈಕ್ಯರಾಗುತ್ತಾರೆ. ಹೀಗೆ ಬದುಕಿನುದ್ದಕ್ಕೂ ಅಪ್ಪ ಬಸವಣ್ಣರನ್ನೇ ಆವರಿಸಿಕೊಂಡ ಹಡಪದ ಅಪ್ಪಣ್ಣನವರು ಅತ್ಯುನ್ನತ ರೀತಿಯಲ್ಲಿ ಬದುಕಿ ಬಾಳಿ ಮಾದರಿಯಾದರು. ಬಸವಣ್ಣನವರನ್ನು
ಪ್ರಾಣವೆಂದಿದ್ದ ಹಡಪದ ಅಪ್ಪಣ್ಣನವರು ತಂಗಡಿಗೆಯ ಬಸವ ಬಯಲಲ್ಲಿ ಬಯಲಾಗಿ 9 ಶತಮಾನಗಳಾದರೂ ಅಜರಾಮರರಾಗಿ ಉಳಿದಿದ್ದರೆ ನಮ್ಮೆಲ್ಲರ ಹೃದಯದಲ್ಲಿ ಅವರ ನಡೆ, ನುಡಿ, ಬದುಕು, ಆದರ್ಶವಾದ ಸಿದ್ಧಾಂತ ನಮ್ಮೆಲ್ಲರಿಗೂ ಸ್ಫೂರ್ತಿ ಮತ್ತು ಮಾದರಿಯಾಗಿದೆ. ಶರಣರು ಅವರ ವಚನಗಳ ಮೂಲಕ ಜೀವಂತವಾಗಿದ್ದಾರೆ. ವಚನಗಳನ್ನು ಓದುವಾಗ ಉತ್ಸಾಹದ ಚಿಲುಮೆಯಾಗಿ, ಅನುಸರಿಸುವಾಗ ಆಶೀರ್ವದಿಸುವ ಗುರು ಹಿರಿಯರಾಗಿ ನಮ್ಮೆಲ್ಲರ ಜೊತೆಗಿದ್ದಾರೆ ಬಸವಾದಿ ಶರಣರು. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.